ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ನೀವು ಒಂದು ವೇಳೆ ಪ್ರತಿ ತಿಂಗಳು ಒಂದು ಮಾಸ ಭವಿಷ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆಸಕ್ತಿ ಇದೆ ಅಂತಂದರೆ ನೀವು ಇವತ್ತಿನ ವಿಡಿಯೋ ನೋಡಲೇಬೇಕು. ಯಾಕೆ ಅಂದರೆ ನೀವು ಬರೀ ಮಾಸ ಭವಿಷ್ಯ ನೋಡಿದ್ರೆ ಸಾಕಾಗೋದಿಲ್ಲ. ಯಾವುದು ಕರೆಕ್ಟ್ ಇದೆ, ಯಾವುದು ತಪ್ಪಿದೆ ಅಂತನೋ ತಿಳ್ಕೊಳ್ಳೋ ಒಂದು ಶಕ್ತಿ ನಿಮ್ಮಲ್ಲಿ ಬರಬೇಕು ಅಂತಂದರೆ ಒಂದಷ್ಟು ಬೇಸಿಕ್ಕಾಗಿ ಜ್ಯೋತಿಷ್ಯದ ನಾಲೆಜ್ ನಿಮ್ಮಲ್ಲಿ ಇರಬೇಕು. ಈ ವಿಷಯವನ್ನು ನಾವು ನಿಮ್ಮಲ್ಲಿ ತೊಗೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಈ ಜ್ಯೋತಿಷ್ಯದ 12 ಸ್ಥಾನಗಳು ಅಂತ ನಾವು ಹೇಳ್ತೇವೆ, 12 ಭಾವಗಳು ಅಂತ ಕೂಡ ಹೇಳ್ತೇವೆ. ಅದರಲ್ಲಿ ಚತುರ್ಥ ಭಾವ ಅಂತಂದರೆ 4ನೇ ಮನೆಯನ್ನು ಕುರಿತು ಒಂದಷ್ಟು ಅಧ್ಯಯನವನ್ನು ಮಾಡ್ತೇವೆ. ಅಂದರೆ 4ನೇ ಮನೆಗೆ ಸಂಬಂಧಪಟ್ಟಂತಹ ವಿಷಯವನ್ನು ತಿಳ್ಕೊಳ್ತೇವೆ. ಅದು ಯಾವುದು ಅಂತ ಹೇಳಿಬಿಟ್ಟು 4ನೇ ಮನೆಯಿಂದ ನಾವು ಯಾವ ವಿಷಯವನ್ನು ತಿಳ್ಕೊಳ್ಬೇಕು, ಅಲ್ಲಿ ಇರುವಂಥ ಗ್ರಹಗಳ ಒಂದು ಸ್ಥಾನವನ್ನು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು, ಇದೆಲ್ಲವನ್ನು ಇವತ್ತು ನೋಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಅನೇಕ ಉಪಯುಕ್ತ ಮಾಹಿತಿ ನೀವು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಅದೆಲ್ಲವನ್ನು ನೋಡ್ಕೊಳ್ಳಿ. ವಾಸ್ತು ವಿಷಯ ಇರ್ಬೋದು, ಕುಜದೋಷದ ವಿಷಯ ಇರ್ಬೋದು, ಕುಂಭವಿವಾಹದ ವಿಷಯ, ಸರ್ಪದೋಷ, ಅನೇಕ ಉಪಯುಕ್ತ ಮಾಹಿತಿ, ಇನ್ನು ಆಯದ ವಿಷಯ ಕೂಡ ನಾನು ಬಹಳ ಡಿಟೇಲ್ ಆಗಿ ನನ್ನ ಚಾನಲ್ನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದೆಲ್ಲವನ್ನು ನೋಡ್ಕೊಳ್ಳಿ. ಇವತ್ತಿನ ದಿವಸ ನೋಡಿ, ಚತುರ್ಥ ಸ್ಥಾನ ಅಂದರೆ 4ನೇ ಭಾವ. ಈ ಜಾತಕದಲ್ಲಿ ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಇದೊಂದು ಜನ್ಮ ಕುಂಡಲಿ ಅಂತ ನಾವು ಹೇಳ್ತೇವೆ. ಇಲ್ಲಿ ಇದು ಮೇಷ ಲಗ್ನ. ಉದಾಹರಣೆಗೆ ಅಂತಂದರೆ ಲಗ್ನ ಬೇರೆ ಬೇರೆ ಆಗುತ್ತೆ, ಸ್ವಲ್ಪ ಗಮನ ಇರಲಿ, ಅದನ್ನು ನಾನು ಆಮೇಲೆ ಹೇಳ್ಕೊಡ್ತೇನೆ. ಇಲ್ಲಿ ನಾವೀಗ ಜಸ್ಟಾಗಿ ಮೇಷ ಲಗ್ನ ಅಂಥೇಳಿ ತಿಳ್ಕೊಂಡಿದ್ದೇವೆ. ಈ ಮೇಷ ಲಗ್ನಕ್ಕೆ ಇದು ಚತುರ್ಥ ಭಾವ ಅಂತ ಹೇಳ್ತೇವೆ, 4ನೇ ಮನೆ ಅಂತ ಕೂಡ ಹೇಳ್ತೇವೆ. ಸೊ ಈ 4ನೇ ಮನೆ ನಮಗೆ ಯಾವ್ಯಾವ ವಿಷಯವನ್ನು ತಿಳಿಸ್ಕೊಡುತ್ತೆ ಅಂತ ಅನ್ನೋದನ್ನು, ಇದಕ್ಕೆ ಸುಖಸ್ಥಾನ ಅಂತ ಕೂಡ ಹೇಳ್ತಾರೆ. ಅಂತಂದರೆ ನಮ್ಮ ಸುಖಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಈ ಸ್ಥಾನವನ್ನು ನೋಡಬೇಕು. ಸುಖಸ್ಥಾನ, ಮಾತೃಸ್ಥಾನ, ಗೃಹಸ್ಥಾನ ಅಂತಂದರೆ ವಾಸ್ತುಯೋಗಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆ ಇತ್ತು ಅಂತಂದರೂ ಕೂಡ ನಾವು ಈ ಸ್ಥಾನವನ್ನು ನೋಡಿಬಿಟ್ಟು, ಈ ಸ್ಥಾನದ ಮೇಲೆ ಗ್ರಹಗಳ ದೃಷ್ಟಿ, ಈ ಸ್ಥಾನದಲ್ಲಿರುವಂಥ ಗ್ರಹಗಳು, ಇದೆಲ್ಲವನ್ನು ನೋಡಿಬಿಟ್ಟು ನಾವು ಈ ಸ್ಥಾನದ ಅಧಿಪತಿ ಯಾರು ಅಂತ ಅನ್ನೋದನ್ನು ಕೂಡ ತಿಳ್ಕೊಂಡು ಈ ವಿಷಯಗಳನ್ನು ನಿರ್ಣಯ ಮಾಡ್ಕೊಳ್ಬೇಕು. ಹೌದಾ? ಇದ್ರ ಜೊತೆಗೆ ನೋಡಿ, 4ನೇ ಸ್ಥಾನವನ್ನು ನಾವು ಇನ್ನೂ ಯಾವ ವಿಷಯವನ್ನು ನೋಡಿ, ವಾಹನ ಅಂದರೆ ವಾಹನ ಯೋಗ ಇದೆಯೇ ಇಲ್ಲವೋ ಅಂತ ಅನ್ನೋದನ್ನು ಕೂಡ ನಾವು ಈ ಸ್ಥಾನದಿಂದ ತಿಳ್ಕೊಳ್ಬೋದು. ನಿಧಿಗೆ ಸಂಬಂಧಪಟ್ಟಂಥ ವಿಷಯ, ಜಲಯೋಗ ಅಂತಂದರೆ ಈಗ ನಾವು ಒಂದು ಕೊಳವೆ ಬಾವಿಯನ್ನು ಕೊರೆಸ್ತಾ ಇದ್ದೇವೆ. ಎಷ್ಟೋ ಸಾರಿ ನಾವು ಎಷ್ಟೇ ಕೊಳವೆ ಬಾವಿಯನ್ನು ಕೊರೆಸಿದ್ರೂ ಕೂಡ ನಮಗೆ ನೀರು ಹತ್ತೋದಿಲ್ಲ. ಆವಾಗ ಒಂದು ಪ್ರಶ್ನೆ ಬರುತ್ತೆ, ನಮಗೆ ಜಲಯೋಗ ಇದೆಯೋ ಇಲ್ವೋ ಅಂತ ಅನ್ನೋದನ್ನು. ಸೊ ಈ ಸ್ಥಾನವನ್ನು ನೋಡಿಕೊಂಡು ಜ್ಯೋತಿಷಿಗಳು ಆ ವಿಷಯವನ್ನು ನಿರ್ಣಯ ಮಾಡ್ತಕ್ಕದ್ದು. ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ರಾಜ, ಆತ್ಮವೃದ್ಧಿ, ಸ್ಥಾನಪಲ್ಲಟ, ಸಿಂಹಾಸನ ಅಂತಂದರೆ ಅಧಿಕಾರವನ್ನು ಕೂಡ 4ನೇ ಸ್ಥಾನ. ಜನಸಂಪರ್ಕ, ರಾಜನೀತಿಗೆ ಸಂಬಂಧಪಟ್ಟಂಥದ್ದು, ನಿಮಗೆ ಜನರ ಸಂಪರ್ಕ ಆಗುತ್ತೋ ಇಲ್ವೋ, ಅಥವಾ ಆ ವಿಷಯದಲ್ಲಿ ಹೋದಾಗ ಅಂದರೆ ಸೋಷಿಯಲ್ ವಿಷಯದಲ್ಲಿ ಹೋದಾಗ ನಿಮಗೆ ಸಕ್ಸಸ್ ಇದೆಯೋ ಇಲ್ವೋ ಅಂತ ಅನ್ನೋದನ್ನು ಕೂಡ ನಾವು 4ನೇ ಮನೆಯಿಂದ ತಿಳ್ಕೊಳ್ಬಹುದು. ಔಷಧಕ್ಕೆ ಸಂಬಂಧಪಟ್ಟಂಥದ್ದು, ಉದ್ಯೋಗ ಕೂಡ ಇದರಿಂದ. ಕೃಷಿ ಸ್ಥಾನ ಅಂತ ಹೇಳ್ತೇವೆ ನಾವು. ಕೃಷಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡಬೇಕಂದ್ರೂ ಕೂಡ ಈ 4ನೇ ಸ್ಥಾನವನ್ನು ನೋಡಿಕೊಂಡು ತಿಳ್ಕೊಳ್ಬಹುದು. ವೇದಾಧ್ಯಯನ ಅಂತಂದರೆ ಮಂತ್ರಾದಿಗಳನ್ನು ಕಳೀಲಿಕ್ಕೆ, ಅಥವಾ ಸುಳ್ಳು ಆರೋಪ ಏನಾದರೂ ನಮ್ಮ ಮೇಲೆ ಬಂದಾಗ ಅದು ನಿಜ ಇದೆಯೋ ಇಲ್ವೋ ಅಂತ ಅನ್ನೋದನ್ನು ಕೂಡ ಇದರಲ್ಲಿ ತಿಳ್ಕೊಳ್ಬಹುದು. ನಷ್ಟದ್ರವ್ಯ ಅಂತಂದರೆ ಯಾವುದಾದ್ರೂ ವಸ್ತು ಕಳೆದು ಹೋಗಿತ್ತು ಅಂತಂದರೂ ಕೂಡ ಆ ವಸ್ತು ಪುನಃ ನಮಗೆ ಸಿಗುತ್ತೋ ಇಲ್ವೋ ಅಂತ ಅನ್ನೋದನ್ನು ಕೂಡ ಈ ಸ್ಥಾನದಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ರೀತಿಯಾಗಿ ಮತ್ತು ಆಕಸ್ಮಿಕವಾಗಿ ಬರುವಂಥ ಕಷ್ಟವನ್ನು ಕೂಡ ಈ ಚತುರ್ಥ ಸ್ಥಾನ ಅಂತ ಹೇಳ್ತೇವೆ ನಾವು, ಚತುರ್ಥ ಭಾವ ಅಂತ ಹೇಳ್ತೇವೆ, ಇದರಿಂದ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ವಿಷಯವನ್ನು ನೀವು ಇವತ್ತಿನ ಕ್ಲಾಸ್ನಲ್ಲಿ ಅಧ್ಯಯನವನ್ನು ಮಾಡ್ತಕ್ಕದ್ದು. ನಮಸ್ಕಾರ, ಒಳ್ಳೆಯದು.